ಎಲ್ಲರಿಗೂ ಮಹಾಶಿವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಮಹಾಶಿವರಾತ್ರಿ ಹಬ್ಬದ ಧಾರ್ಮಿಕ ಮಹತ್ವವೇನು ಅನ್ನೋದು ಈ ವಿಡಿಯೋದಲ್ಲಿ ನೋಡೋಣ. ಹಾಗೆಯೇ ಶಿವರಾತ್ರಿಯ ಹಬ್ಬದ ಪೂಜೆಯ ವಿಧಾನ, ಪೂಜೆ ಮಾಡಿದರೆ ನಮಗೆ ಸಿಗುವ ಫಲಗಳು ಯಾವುವು ಅನ್ನೋದು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇರೋದು ಹೋಮ್ ವಾಹಿನಿ ಚಾನಲ್. ನಾನು ಜ್ಯೋತಿ. ಮಾಘ ಮಾಸದ ಕೃಷ್ಣ ಪಕ್ಷದ ಚತುರ್ದಶಿ ಎಂದು ಆಚರಣೆ ಮಾಡಲಾಗುವ ಮಹಾಶಿವರಾತ್ರಿ ಹಬ್ಬ ಶಿವಭಕ್ತರ ಪಾಲಿಗೆ ಶುಭಕರ ದಿನವಾಗಿದೆ. ಶಿವರಾತ್ರಿ ಹಬ್ಬ ಎಲ್ಲ ಹಬ್ಬಗಳಿಗಿಂತ ವಿಭಿನ್ನವಾಗಿದೆ. ಸಾಮಾನ್ಯವಾಗಿ ಎಲ್ಲ ಹಬ್ಬವನ್ನು ಹಗಲು ಪೂಜೆ ಮಾಡಲಾಗುತ್ತದೆ. ಆದರೆ ಮಹಾಶಿವರಾತ್ರಿಯಲ್ಲಿ ಮಾತ್ರ ರಾತ್ರಿ ವೇಳೆಯಲ್ಲಿ ಪೂಜೆ ಮಾಡುವುದು ಈ ಹಬ್ಬದ ವಿಶೇಷತೆ. ರಾತ್ರಿ ಎಂದರೆ ಕತ್ತಲು, ಕತ್ತಲು ಎಂದರೆ ಅಜ್ಞಾನ, ಅಜ್ಞಾನವನ್ನು ಕಳೆದು ಸುಜ್ಞಾನವನ್ನು ಬೆಳಗಿಸುವ ಎಂದು ಆ ಶಿವ ಪರಮಾತ್ಮವನ್ನು ಬೇಡುವ ದಿನವೇ ಶಿವರಾತ್ರಿ ಹಬ್ಬ. ಪೌರಾಣಿಕ ಕಥೆಗಳ ಪ್ರಕಾರ ಮಹಾಶಿವರಾತ್ರಿಯೇ ಭಗವಾನ್ ಶಿವ ಮತ್ತು ದೇವಿ ಪಾರ್ವತಿ ವಿವಾಹ ನಡೆದ ಪವಿತ್ರ ದಿನ. ದೇವಿ ಪಾರ್ವತಿ ಕಠಿಣ ತಪಸ್ಸು ಮಾಡಿ ಶಿವನನ್ನು ಪತಿಯಾಗಿ ಪಡೆಯುತ್ತಾರೆ. ಆ ತಪಸ್ಸಿಗೆ ಮೆಚ್ಚಿ ಶಿವನು ಪಾರ್ವತಿಯನ್ನು ಮದುವೆಯಾಗುತ್ತಾರೆ. ಆ ಪವಿತ್ರ ಕ್ಷಣವನ್ನು ಸ್ಮರಿಸಿ ಪ್ರತಿ ವರ್ಷ ಮಹಾಶಿವರಾತ್ರಿಯನ್ನು ಆಚರಿಸಲಾಗುತ್ತದೆ. ಹಾಗೆಯೇ ಸಮುದ್ರದ ಮಂಥನದ ವೇಳೆ ಹೊರಬಂದ ಭಯಂಕರ ವಿಷವಾದ ಹಾಲಾಹಲ ಸಂಪೂರ್ಣ ಲೋಕವನ್ನು ನಾಶ ಮಾಡುವಷ್ಟು ಶಕ್ತಿಶಾಲಿಯಾಗಿತ್ತು. ಇನ್ನು ದೇವರು ಮತ್ತು ಅಸುರರ ನಡುವೆ ನಡೆದ ಸಮುದ್ರದ ಮಂಥನದ ಉದ್ಭವಿಸಿದ ವಿಷವನ್ನು ಶಿವ ಕುಡಿದ. ಆ ವಿಷ ಕಂಠದಲ್ಲಿ ಉಳಿದ ಕಾರಣ ಶಿವ ಕಂಠ ನೀಲವಾಗುತ್ತದೆ. ಅದಕ್ಕಾಗಿ ಅವರಿಗೆ ನೀಲಕಂಠ ಎಂಬ ಹೆಸರು ಬರುತ್ತದೆ. ಹಾಗೆಯೇ ಆ ವಿಷ ಗಂಟಲೊಳಗೆ ಇಳಿಯದಂತೆ ಪಾರ್ವತಿ ದೇವಿಯು ಇಡೀ ರಾತ್ರಿ ಎಚ್ಚರವಿದ್ದು ವಿಷವನ್ನು ತಡೆದಿದ್ದು ಇದೇ ದಿನ ಎಂದು ಹೇಳುತ್ತೆ ಶಿವಪುರಾಣ. ಅದಕ್ಕಾಗಿ ಆ ಮಹಾತ್ಯಾಗವನ್ನು ಸ್ಮರಿಸುವುದಕ್ಕಾಗಿ ಕೂಡ ಶಿವರಾತ್ರಿ ಆಚರಿಸಲಾಗುತ್ತದೆ. ಹಾಗೆಯೇ ಶಿವನ ಆದಿ ಮತ್ತು ಅಂತ್ಯವನ್ನು ಹುಡುಕಲು ಹೊರಟ ಬ್ರಹ್ಮ ಮತ್ತು ವಿಷ್ಣುವಿಗೆ ಶಿವನು ಲಿಂಗರೂಪವಾಗಿ ದರ್ಶನ ನೀಡಿದ್ದು ಇದೇ ಶಿವರಾತ್ರಿ ದಿನವೇ. ಏಕೆಂದರೆ ಇನ್ನೊಂದು ಮಹತ್ವದ ಕಥೆಯ ಪ್ರಕಾರ ಒಮ್ಮೆ ಬ್ರಹ್ಮ ಮತ್ತು ವಿಷ್ಣು ಯಾರು ಮಹಾನ್ ಎಂಬ ವಿಚಾರದಲ್ಲಿ ವಾದ ನಡೆಯುತ್ತದೆ. ಆಗ ಭಗವಾನ್ ಶಿವನು ಅಗ್ನಿಲಿಂಗ ರೂಪದಲ್ಲಿ ಪ್ರತ್ಯಕ್ಷನಾಗಿ ತನ್ನ ಆದಿ ಅಂತ್ಯವನ್ನು ಹುಡುಕಿ ಬರುವಂತೆ ಹೇಳುತ್ತಾನೆ. ಬ್ರಹ್ಮ ಮತ್ತು ವಿಷ್ಣು ಎಷ್ಟೇ ಪ್ರಯತ್ನಿಸಿದ್ದರೂ ಆ ಲಿಂಗದ ಆರಂಭ ಮತ್ತು ಅದರ ಅಂತ್ಯ ಕಂಡುಹಿಡಿಯಲು ಸಾಧ್ಯವಾಗುವುದಿಲ್ಲ. ಆ ಕ್ಷಣದಲ್ಲಿ ಶಿವನು ಪರಮೇಶ್ವರನಾಗಿ ಪ್ರತ್ಯಕ್ಷನಾಗಿ ತನ್ನ ಮಹಿಮೆಯನ್ನು ತೋರಿಸುತ್ತಾನೆ. ಆ ಅದ್ಭುತ ಘಟನೆ ನಡೆದ ದಿನವೇ ಮಹಾಶಿವರಾತ್ರಿ ಎಂದು ನಂಬಲಾಗುತ್ತದೆ. ಹಾಗೆಯೇ ಮಹಾಶಿವರಾತ್ರಿಯಂದು ನನ್ನನ್ನು ಪೂಜಿಸಿದವರಿಗೆ ನಾನು ವಿಶೇಷವಾಗಿ ಅನುಗ್ರಹ ನೀಡುತ್ತೇನೆ ಎಂದು ಪಾರ್ವತಿಗೆ ಶಿವನು ಹೇಳಿದ್ದಾರೆ. ಹಾಗೆಯೇ ಮಹಾಶಿವರಾತ್ರಿಯ ಪೂಜೆ ವಿಧಾನ ಏನು ಅನ್ನೋದು ನೋಡೋಣ. ಮಹಾಶಿವರಾತ್ರಿಯ ದಿನ ಭಕ್ತರು ಉಪವಾಸ ಮಾಡುತ್ತಾರೆ, ರಾತ್ರಿ ಜಾಗರಣೆ ಮಾಡುತ್ತಾರೆ, ಶಿವನಿಗೆ ಅಭಿಷೇಕ ಮಾಡುತ್ತಾರೆ, ಓಂ ನಮಃ ಶಿವಾಯ ಮಂತ್ರ ಜಪಿಸುತ್ತಾರೆ, ಬಿಲ್ವಪತ್ರೆ, ಹಾಲು, ಜೇನು, ಗಂಗಾಜಲದಿಂದ ಶಿವಲಿಂಗಕ್ಕೆ ಪೂಜೆ ಸಲ್ಲಿಸುತ್ತಾರೆ. ಈ ದಿನ ಭಕ್ತಿಯಿಂದ ಶಿವನನ್ನು ಪೂಜಿಸಿದರೆ ಎಲ್ಲ ಪಾಪಗಳು ನಾಶವಾಗಿ ಜೀವನದಲ್ಲಿ ಶಾಂತಿ, ಸುಖ ಮತ್ತು ಸಮೃದ್ಧಿ ದೊರೆಯುತ್ತದೆ ಎಂಬ ನಂಬಿಕೆ ಇದೆ. ಮಹಾಶಿವರಾತ್ರಿ ಭಗವಾನ್ ಶಿವನ ಕೃಪೆ ಪಡೆಯಲು ಅತ್ಯಂತ ಶ್ರೇಷ್ಠ ದಿನ. ಈ ಪವಿತ್ರ ದಿನ ನಾವು ಸತ್ಯ, ಧರ್ಮ ಮತ್ತು ಭಕ್ತಿಯ ಮಾರ್ಗದಲ್ಲಿ ನಡೆಯಲು ಸಂಕಲ್ಪ ಮಾಡೋಣ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ,
ಶೇರ್ ಮಾಡಿ, ಹಾಗೆಯೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋ ನೋಡಿರುವ ಎಲ್ಲ ವೀಕ್ಷಕರಿಗೂ ಧನ್ಯವಾದಗಳು.